ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಲೈಕ್ ಮಾಡಿ, ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ನಾನು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತೆ ಇದು. ಸೊ ಏರಿಯಾ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ, ತುಂಬ ಚೆನ್ನಾಗಿರುವಂಥ ಲೇಔಟು, ಮೈನ್ ರೋಡ್ಗೂ ತುಂಬ ಹತ್ತಿರ ಇದೆ. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದುಬಿಟ್ಟು. ಸೊ ಪ್ರಾಪರ್ಟಿ ಡೈಮೆನ್ಷನ್ನು 24ಗೆ 47 ಬರುತ್ತೆ, ರೋಡ್ ಬೈ 24 ಫೀಟ್ ಬರುತ್ತೆ, ಲೆಂತ್ ಬೈ 47 ಫೀಟ್ ಬರುತ್ತೆ, 1128 ಸ್ಕ್ವೇರ್ ಫೀಟ್ ಇದೆ. ಇದು 1128 ಅಡಿ ಇದೆ. ಇದು ಸೈಡ್ ಫೇಸಿಂಗ್ ಈಸ್ಟ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ಈಸ್ಟ್ ಇರುತ್ತೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರ್ 2 BHK 3 ಯೂನಿಟ್ಸ್ ಇರುತ್ತೆ. ಟೋಟಲ್ ಬಂದುಬಿಟ್ಟು 4 ಯೂನಿಟ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಪ್ರಾಪರ್ಟಿ ಟೋಟಲ್ ಬಂದುಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಟ್ ಯೂಸ್ ಮಾಡಿದ್ದಾರೆ. ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಷನಲ್ಲಿ ನೋಡಿದ್ರಲ್ಲ, ತುಂಬ ನೀಟಾಗಿ ಮಾಡಿದ್ದಾರೆ. ಫ್ರಂಟ್ ಎಲಿವೇಷನಲ್ಲೂ ಈಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ ಇದು. ಸೊ ಬ್ರಿಕ್ಸ್ ಎಲ್ಲನೂ ಆಲಾ ಬ್ರಿಕ್ಸ್ ಯೂಸ್ ಮಾಡಿದ್ದು, ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದು. ಸಿಮೆಂಟ್ ಎಲ್ಲನೂ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಗೇಟ್ ಇದು, ಗೇಟ್ ಕೂಡ ನೋಡ್ಬೋದು, ಓಪನ್ ಗೇಟ್ ಬರುತ್ತೆ. ಅಪ್ ಟು ರೂಪ್ವರೆಗೂ ಕ್ಲೋಸ್ಡ್ ಗೇಟ್ ಥರ ಬರುತ್ತೆ ಇದು, ಓಪನ್ ಗೇಟ್ ಬರುತ್ತೆ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ ಪ್ಲಸ್ CMC ವಾಟರ್ ಕನೆಕ್ಷನ್ ಇದೆ. ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಆಗಿದೆ, ಇನ್ನೂ ನೀರು ಬಂದಿಲ್ಲ, ಬಟ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಪ್ಲಸ್ ಸಂಪ್ ಕೂಡ ಪ್ರೊವೈಡ್ ಮಾಡಿದೆ. ಸಂಪ್ ಬಂದುಬಿಟ್ಟು 16,000 ಲೀಟರ್ ಕೆಪಾಸಿಟಿ ಇದೆ, 16,000 ಲೀಟರ್ ಕೆಪಾಸಿಟಿ ಇರುತ್ತೆ. ಸೊ ಇದು ಬೋರ್ವೆಲ್ ಇದು. ಸೊ ಪಾರ್ಕಿಂಗ್ ನೋಡ್ಬೋದು. ಸೊ ಒಂದು ಕಾರ್ ಹಾಕೋಬೋದು, ಯಾವುದಾದ್ರೂ ಸರಿ, 7 ಸೀಟರ್ ಇಲ್ಲ 5 ಸೀಟರು, ಒಂದು ಕಾರ್ ಹಾಕೋಬೋದು. ಸೊ ಒಂದು ಕಾರ್ ಹಾಕೊಂಡು ಆಲ್ಮೋಸ್ಟ್ ಒಂದು 5 to 6 ಟೂ ವೀಲರ್ಸ್ ಕೂಡ ಪಾರ್ಕ್ ಮಾಡ್ಕೋಬೋದು. ಇಲ್ಲ 5 ಸೀಟರ್ ಆದರೆ 2 ಕಾರ್ ಹಾಕೋಬೋದು ಒಳಗಡೆ, ಪಾರ್ಕಿಂಗ್ ಒಳಗಡೆ. ಸೊ ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾಗೆಲ್ಲ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಚೆನ್ನಾಗಿರುವಂಥ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದುಬಿಟ್ಟು 5 ಮೀಟರ್ಸ್ ಬರುತ್ತೆ, 4 ಮನೆಗೆ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಸೊ ಎಲ್ಲದಕ್ಕೂ 3 kW ಪ್ರೊವೈಡ್ ಮಾಡ್ತಾರೆ. ಸೊ ಅದೆಲ್ಲ ಡೆಪಾಸಿಟ್ ಮಾಡಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಸೊ ಮನೆ ಸುತ್ತಲೂ ಪ್ಯಾಸೇಜ್ ಕೂಡ ನೋಡ್ಬೋದು. ಸೊ 2 ಮನೆಗೂ 3 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆಲ್ಲ ಏನೂ ಸಮಸ್ಯೆ ಇರೋದಿಲ್ಲ. ಸೊ ಫೇಸಿಂಗ್ ಕೂಡ ಈಸ್ಟ್ ಇರೋದ್ರಿಂದ ವೆಂಟಿಲೇಷನ್ಗೆ ಏನೂ ಸಮಸ್ಯೆ ಇರೋದಿಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ವಾಲ್ಗೆಲ್ಲ ನೋಡ್ಬೋದು, ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಇದು. ಸೊ ಮೈನ್ ಡೋರು ವಾಸ್ಕಲ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ, ಈವನ್ ವಿಂಡೋ ಕೂಡ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬೋದು, ಟೀ ಕುಡ್ ಯೂಸ್ ಮಾಡಿದೆ, ಹ್ಯಾಂಡ್ ಮೇಡ್ ಡೋರ್ಸ್ ಇದು. ಸೊ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಲಾಕ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದೆ, ಲಾಕ್ ಸಿಸ್ಟಮ್ ಎಲ್ಲನೂ. ಸೊ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಸೊ ಹಾಲ್ ಇದು, ಹಾಲ್ ಕೂಡ ನೋಡ್ಬೋದು. ಹಾಲ್ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ಹಾಲ್ ಕೂಡ. ಸೊ ಹಾಲ್ಗೆಲ್ಲ ಅಷ್ಟೇ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಎಲ್ಲ ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲಲ್ಲಿ POP ಏನೇನು ಮಾಡಿಲ್ಲ, ಬಾರ್ಡರ್ ಮಾಡಿದ್ದಾರೆ ಅಷ್ಟೇ. ಬಾರ್ಡರ್ ಮಾಡಿ ಫ್ಲವರ್ ಡಿಸೈನ್ ಮಾಡಿದ್ದಾರೆ POP ಟೈಪಲ್ಲಿ. ಸೊ ಇದು TV ಯೂನಿಟ್ ಕೂಡ ನೋಡಿ, TV ಯೂನಿಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬಾರ್ಡ್ರಿಗೆಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಎಂಟ್ರಿ ಬಾರ್ಡ್ಗೆಲ್ಲ ವುಡನ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ ಇದೆ ಮನೆಗೆ, ಪೂಜಾ ರೂಮ್ ಕೂಡ ಸಪ್ರೇಟಾಗಿ ಮಾಡಿದ್ದಾರೆ. ಸೊ ವಾಸ್ಕಲ್ಲು ಡೋರ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ, ವಿತ್ PU ಪಾಲಿ ಕೊಟ್ಟಿದ್ದಾರೆ. ಸೊ ಒಳಗಡೆ ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ ಗೋಲ್ಡನ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಬಾಕ್ಸ್ ಟೈಪ್ ಕೂಡ ಮಾಡಿದ್ದಾರೆ. ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಇರುತ್ತೆ, ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿ. ಮೇಲ್ಗಡೆ 2 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ, ಒಂದು ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಟೋಟಲ್ 4 ಬಾಕ್ಸ್ ಕೊಟ್ಟಿದ್ದಾರೆ ಮಿಡ್ ಯೂನಿಟಲ್ಲಿ. ಸೊ ಕೆಳಗಡೆ SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ, ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದು ನೋಡ್ಬೋದು. ವಿಂಡೋ ಕೂಡ ಕೊಟ್ಟಿದ್ದಾರೆ, ವಿಂಡೋ ಬಂದ್ಬಿಟ್ಟು ವುಡನ್ ವಿಂಡೋ ಕೊಟ್ಟಿದ್ದಾರೆ. ಸೊ ಲಾಕ್ ಎಲ್ಲ ನೋಡ್ಬೋದು, ತುಂಬ ಸೇಫ್ಟಿ ಮೇಂಟೈನ್ ಮಾಡ್ತಿದ್ದಾರೆ, ಎಲ್ಲನೂ ನೀಟಾಗಿ ಕವರ್ ಮಾಡಿದ್ದಾರೆ. ಸೊ ಇದು ರೂಮ್ ಇದು. ಸೊ ರೂಮಲ್ಲಿ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, ವಿಂಡೋ ಕೂಡ 4x4 ವಿಂಡೋ ಕೊಟ್ಟಿದ್ದಾರೆ. ಸೊ ಮತ್ತು ಇದು ಕಂಪ್ಯೂಟರ್ ಯೂನಿಟು, ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಕೊಟ್ಟಿದ್ದಾರೆ. ರೂಮ್ ಸೈಜ್ ಬಂದುಬಿಟ್ಟು 10x14 ಇದೆ ಇದು. ವಿಡ್ತ್ ಬಂದುಬಿಟ್ಟು 9 ಫೀಟ್ ಬರುತ್ತೆ, ಲೆಂತ್ ಬಂದುಬಿಟ್ಟು ಆಲ್ಮೋಸ್ಟ್ 12 ಫೀಟ್ ಬರುತ್ತೆ. ಇದು ಲೆಂತ್ ಜಾಸ್ತಿ ಇದೆ, ವಿಡ್ತು 9 ಫೀಟ್ ಇದೆ. ಸೊ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು, ಸ್ಲೈಡಿಂಗ್ ಕಬೋರ್ಡ್ಸ್ ಇರುತ್ತೆ. ಸೊ ಇಲ್ಲಿ ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೇ ಬೇಕಾದರೆ ವಾಷಿಂಗ್ ಮಿಷನ್ ಕೂಡ ಇಟ್ಕೋಬೋದು, ಆ ಥರ ಸ್ಪೇಸ್ ಕೂಡ ಇದೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ಸ್ಗೆಲ್ಲ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ಸ್ ಕೊಟ್ಟಿದ್ದಾರೆ. ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಜಾಗರ್ ಮತ್ತು SA ಮೆಟೀರಿಯಲ್ ಅಂತ ಹೇಳ್ಬಿಟ್ಟು. ಸೊ SA ಮತ್ತು ಜಾಗರ್ ಫಿಟ್ಟಿಂಗ್ಸೇ ಯೂಸ್ ಮಾಡಿದ್ರು, ಟೋಟಲ್ ಕಮೋಡ್ ಆಗಲಿ ಎಲ್ಲನೂ ಅಷ್ಟೇ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ಲೋಯಿಂಗ್ ಎಲ್ಲ ಆಂಟಿಸ್ಕಿಟ್ ಕೊಟ್ಟಿದ್ದಾರೆ ನೋಡ್ಬೋದು. ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಇರುತ್ತೆ. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಇರುತ್ತೆ. ಸೊ ಇಷ್ಟು ಇದೆ ಗ್ರೌಂಡ್ ಫ್ಲೋರಲ್ಲಿ 1 BHK ಮಾಡಿದ್ದಾರೆ ಪಾರ್ಕಿಂಗ್ ಬಿಟ್ಟು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಎಲ್ಲ ನೋಡ್ಬೋದು, ಸ್ಟೆಪ್ಸ್ ಎಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ ಕೆಳಗಡೆನೇ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ, ಸ್ಟೆಪ್ಸ್ಗೆ ತೋರ್ಸೋಕ್ಕಾಗಿಲ್ಲ.
ಸೊ ಎಲ್ಲ ಮನೆಗೆ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ರೈಲಿಂಗ್ಸ್ ಎಲ್ಲ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡುವ ಸ್ಟಾರ್ಟಿಂಗನ್ನು ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆ ಅಪ್ ಟು ರೂಪ್ವರೆಗೂ ವೆಟ್ರಿಫೈಡ್ ಟೈಲ್ಸ್, ಬ್ರಾಂಡೆಡ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಕಾರಿಡಾರ್ ಕೂಡ ನೋಡ್ಬೋದು, ಆಲ್ಮೋಸ್ಟ್ 5 ಫೀಟ್ ಇದೆ ಇದು. ಸೊ ಪ್ಯಾಸೇಜ್ ಕೂಡ 5 ಫೀಟ್ ಇದೆ. ಮೇಲ್ಗಡೆ ಸೀಲಿಂಗ್ ಕೂಡ ಮಾಡಿದ್ದಾರೆ, UPSL ಸೀಲಿಂಗ್ ಕೂಡ ಮಾಡಿದ್ದಾರೆ, POP ಟೈಪ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ವಿಂಡೋ ಮತ್ತು ವಾಸ್ಕಲ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ. ಇನ್ನು ಫ್ರಂಟ್ ವಿಂಡೋ ಕೂಡ ಅಷ್ಟೇ ಟೀ ಕುಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಡೋರ್ ಎಲ್ಲ ನೋಡ್ಬೋದು, ಡೋರ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ. ಡೋರ್ ಮತ್ತು ವಾಸ್ಕಲ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ. ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ, ಎಲ್ಲ ಡೋರ್ಸೂ ಈಸ್ಟ್ ಫೇಸಿಂಗ್ ಇರುತ್ತೆ. ಸೊ ಹಾಲ್ ಇದು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಎಲ್ಲ ನೋಡ್ಬೋದು, POP ಕೊಟ್ಟಿದ್ದಾರೆ. ಸೊ ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ, ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಲೆಂತ್ 47 ಇದ್ದು, ವಿಡ್ತ್ 24 ಇದ್ರೂ ತುಂಬ ಸ್ಪೇಸಿಯಸ್ ಆಗಿ ನೀಟಾಗಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ TV ಯೂನಿಟ್ ಕೂಡ ನೋಡ್ಬೋದು. ಸೊ TV ಯೂನಿಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಕ್ಕದಲ್ಲೆಲ್ಲ ಶೋಕೇಸ್ ಟೈಪಲ್ಲೆಲ್ಲ ಮಾಡಿದ್ದಾರೆ TV ಯೂನಿಟ್ ಪಕ್ಕದಲ್ಲೆಲ್ಲನೂ. ಸೊ ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು, ಕಿಚನ್ ಬಾರ್ಡ್ರಿಗೆಲ್ಲ ವುಡನಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಂಟ್ರೆನ್ಸಲ್ಲಿ POP ಎಲ್ಲ ಮಾಡಿದ್ದಾರೆ ನೋಡ್ಬೋದು, ಇದು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಡೋರೆಲ್ಲ ಅಷ್ಟೇ ಟೀ ಕುಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಒಳಗಡೆ ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮನೆ ಪಕ್ಕ 100% ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಕಿಚನ್, ಇದು ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಕಿಚನ್ ಅಷ್ಟೇ 2 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಎಲ್ಲ ಅಷ್ಟೇ ಒಳ್ಳೆ ಗ್ರಾನೈಟಿಕ್ ಹಾಕಿದ್ದಾರೆ. ಸೊ 2 ವಿಂಡೋ ಕೊಟ್ಟಿದ್ದಾರೆ, ಇಲ್ಲಿ 2 ವುಡನ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಫ್ರಿಜ್ ಪಾಯಿಂಟ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡ್ಬೋದು, ವಿತ್ ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ದು ಚಿಮ್ನಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ, ಒಂದು ಬಾಲ್ಕನಿ ಕೂಡ ಇರುತ್ತೆ. ಸೊ ಇಲ್ಲೂ ಅಷ್ಟೇ ಬಾರ್ಡರ್ಗೆಲ್ಲ ಅಷ್ಟೇ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಕಾಮನ್ ರೂಮ್, ಇದು ರೂಮ್ ಅಷ್ಟೇ. ಇಲ್ಲಿ ಅಷ್ಟೇ ಸ್ವಲ್ಪ ಎಂಟ್ರೆನ್ಸ್ ಎಲ್ಲ ಲೆಂತ್ ಜಾಸ್ತಿ ಇದಲ್ವ, ಸೊ ಎಂಟ್ರೆನ್ಸ್ ಥರ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಇದು. ಸೊ ಇಲ್ಲಿ ಕಾಮನ್ ರೂಮ್, ಇದು ವಾಸ್ಕಲ್ಲು ಮತ್ತು ಡೋರ್ ಬಂದುಬಿಟ್ಟು ವಾಸ್ಕಲ್ ರೆಡ್ ಸಾಲ್ ಇರುತ್ತೆ. ಡೋರೆಲ್ಲ ರೆಡಿಮೇಡ್ ಡೋರ್ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಡೋರ್ಸು. ಸೊ ಕಾಮನ್ ರೂಮ್ ಇದು ರೂಮಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ಮಾಡಿದೆ, ಸ್ಲೈಡಿಂಗ್ ಕಬೋರ್ಡು ಮತ್ತು POP ಲಾಫ್ಟ್ ಎಲ್ಲ ಮಾಡಿದೆ. ಇದರಲ್ಲೂ ಅಷ್ಟೇ ಕಂಪ್ಯೂಟರ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ, ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ರೂಮ್ ಸೈಜ್ ಮಾತ್ರ 9/10 ಇದೆ ಇದು. ಸೊ ಇದರಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಟ್ ಹಾಕೋಬೋದು. ವಿಂಡೋಸ್ ಎಲ್ಲ ಅಷ್ಟೇ ವುಡನ್ ವಿಂಡೋ ಕೊಟ್ಟಿದ್ದಾರೆ, ರೆಡ್ ಸಾಲ್ ಮೆಟೀರಿಯಲ್ದು. ಸೊ ಇಲ್ಲಿ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ, ಇಲ್ಲಿ ಒಂದು ಬಾಲ್ಕನಿ ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷನ್ ಎಲ್ಲ ಇಲ್ಲೇ ಇಟ್ಕೋಬೋದು. ಸೊ ಇದಕ್ಕೆ ರೈಲಿಂಗ್ಸ್ ಎಲ್ಲ ಐರನ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಬಾಲ್ಕನಿ, ಸೊ ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷನ್ ಎಲ್ಲ ಇಲ್ಲೇ ಇಟ್ಕೋಬೋದು. ಸೊ ಇಲ್ಲೂ ಅಷ್ಟೇ, ಇಲ್ಲೂ ಬೇಕಾದ್ರೂ ಇಟ್ಕೋಬೋದು ವಾಷಿಂಗ್ ಮಿಷನ್. ಸಿಂಕ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಹ್ಯಾಂಡ್ ವಾಶ್ ಎಲ್ಲ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಸಿಂಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಡೋರು ವಾಸ್ಕಲ್ ಬಂದುಬಿಟ್ಟು ಇದು ರೆಡ್ ಸಾಲ್ ಇರುತ್ತೆ. ಡೋರೆಲ್ಲ ರೆಡಿಮೇಡ್ ಡೋರ್ ಇರುತ್ತೆ. ಸೊ ವುಡ್ ವರ್ಕ್ ಎಲ್ಲ ಅಷ್ಟೇ ಸೆಲೆಕ್ಟಿವ್ ಕಲರ್ಸ್ ಎಲ್ಲ ಇರುತ್ತೆ, ತುಂಬ ಸೆಲೆಕ್ಟಿವ್ ಕಲರ್ಸ್ ಯೂಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ POP ಮಾಡಿದ್ದಾರೆ, ಸ್ಲೈಡಿಂಗ್ ಕಬೋರ್ಡು, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ಸ್ಟ್ಯಾಂಡಿಂಗ್ ಮಿರರ್ ಮತ್ತು ಕಂಪ್ಯೂಟರ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಇದು ರೂಮ್ ಸೈಜ್ ಬಂದುಬಿಟ್ಟು 10/10 ಇದೆ ಇದು. ಇದರಲ್ಲೂ ಅಷ್ಟೇ 2 ವಿಂಡೋ ಕೊಟ್ಟಿದ್ದಾರೆ, 4x4 2 ವಿಂಡೋ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ರೆಸ್ಟ್ ರೂಮ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಅಟ್ಟ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಮೋಡ್ಸ್ ಬಂದುಬಿಟ್ಟು ವಾಲ್ ಮೌಂಟೆಡ್ ಕಮೋಡ್ಸ್ ಇರುತ್ತೆ, ವಿತ್ ಜಾಗ್ವಾರ್ ಮೆಟೀರಿಯಲ್ ಇರುತ್ತೆ. ಸಿಂಕ್ ಮಾತ್ರ SA ಮೆಟೀರಿಯಲ್ ಕೊಟ್ಟಿದ್ದಾರೆ. ಟ್ಯಾಪ್ಸ್ ಎಲ್ಲ ಅಷ್ಟೇ ಟೋಟಲ್ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ತುಂಬ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ರೆಸ್ಟ್ ರೂಮ್ಸ್ಗೆಲ್ಲನೂ. ಸೊ ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೂ ಅಷ್ಟೇ, ಇದು ವಾಲ್ ಮೌಂಟೆಡ್ ಕಮೋಡ್ ಇರುತ್ತೆ. ಡೋರ್ಸ್ ಎಲ್ಲ WPC ಡೋರ್ಸ್ ಇರುತ್ತೆ, ವಾಟರ್ ಪ್ರೂಫ್ದು. ಸೊ ಇಲ್ಲೂ ನೋಡ್ಬೋದು ಸಿಂಗಲ್ ಕಮೋಡ್ ಕೊಟ್ಟಿದ್ದಾರೆ. ಸೊ ವಾಲ್ ಮೌಂಟೆಡ್ ಕಮೋಡು ಮತ್ತು ಎಲ್ಲನೂ ಅಷ್ಟೇ. ಸಿಂಕ್ ಬಂದುಬಿಟ್ಟು SA ಮೆಟೀರಿಯಲ್ ಕೊಟ್ಟಿದ್ದಾರೆ. ರಿಮೈನಿಂಗ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಇದೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಕೊಟ್ಟಿದ್ದಾರೆ. ಇಲ್ಲೂ ಮೇಲ್ಗಡೆ ಒಂದು ಸ್ಮಾಲಾಗಿ ಒಂದು ಅಟ್ಟ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಏನಾದ್ರು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಅನುಕೂಲ ಇರುತ್ತೆ. ಸೊ ಎಕ್ಸಾಸ್ಟ್ ಫ್ಯಾನ್ದು ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು.
ಸೊ ರೂಮ್ಸ್ ಎಲ್ಲ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ತುಂಬ ನೀಟಾಗಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಕಿಚನ್ ಆಗಲಿ, ಸೊ ಕಿಚನೆಲ್ಲ ಬೇಕಾದರೆ ನೀವು ಡೈನಿಂಗ್ ಕೂಡ ಸೆಟ್ ಮಾಡ್ಕೋಬೋದು, ಆ ಥರ ಸ್ಪೇಸಿಯಸ್ ಆಗಿದೆ ಕಿಚನ್ ಕೂಡ. ಸೊ ಇದು ಫಸ್ಟ್ ಫ್ಲೋರ್ ಇದು. ಮತ್ತು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಸ್ಕಿಪ್ ಮಾಡ್ತೀನಿ, ಏನು ತೋರಿಸೋದಿಲ್ಲ. ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರೋಲ್ಲ. ವುಡ್ ವರ್ಕ್ ಆಗಲಿ ಎಲ್ಲನೂ ಅಷ್ಟೇ, ಎಲ್ಲ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಒಂದು ಮನೇಲಿ ಓನರ್ ಇದ್ದು ಆಲ್ಮೋಸ್ಟ್ ಒಂದು 45,000ವರೆಗೂ ರೆಂಟ್ ಬರುತ್ತೆ. ಸೊ 45,000 ಅಂತೂ 45 to 50,000 ಅಂತ ಪಕ್ಕ ಬರುತ್ತೆ ಇದು. ಸೊ ಡೆಫಿನೆಟ್ಲಿ 45,000 ಅಂತೂ ಗ್ಯಾರಂಟಿ ಬರುತ್ತೆ ಓನರ್ ಒಂದು ಮನೆಯಲ್ಲಿದ್ದು. ಸೊ ಇದು ಸೆಕೆಂಡ್ ಫ್ಲೋರ್, ಇದು ಸೇಮ್ 2 BHK ಇರುತ್ತೆ. ನೋಡ್ಬೋದು ಎಲ್ಲ ಮೆಟೀರಿಯಲ್ ಅಷ್ಟೇ ಸೇಮ್ ಇರುತ್ತೆ. ಇಲ್ಲೂ ಅಷ್ಟೇ ಫುಲ್ ವಾಲ್ಗೆ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದರೆ. ವಿಂಡೋ ಮತ್ತು ಮೇನ್ ಡೋರ್ ಟೀ ಕುಡ್ ಇರುತ್ತೆ. ಮೇಲ್ಗಡೆ UPVC ಸೀಲಿಂಗ್ ಕೂಡ ಮಾಡಿದ್ದಾರೆ, ನೋಡ್ಬೋದು POP ಟೈಪ್ ಮಾಡಿದ್ದಾರೆ. ಸೊ ಇದು ಥರ್ಡ್ ಫ್ಲೋರ್ ಇದು. ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು ನೀವು, ಸ್ಟಾರ್ಟಿಂಗ್ ಅಂದರೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಅಪ್ ಟು ರೂಪ್ವರೆಗೂ. ಇಲ್ಲೂ ಅಷ್ಟೇ ವಿಂಡೋ ಎಲ್ಲ ಟೀ ಕುಡ್ಡೋದು, ಮೇನ್ ಡೋರ್ ಎಲ್ಲ ಟೀ ಕುಡ್ಡು ವಿತ್ ಸೀಲಿಂಗ್ ಎಲ್ಲನೂ UPVC ಸೀಲಿಂಗು. ಸೇಮ್ ಪ್ಯಾಸೇಜ್ ಕೂಡ ಸೇಮ್ ಇರುತ್ತೆ, 5 feet ಪ್ರೊವೈಡ್ ಮಾಡಿದ್ದಾರೆ. ಸೊ ವೈರಿಂಗ್ ಎಲ್ಲ ಅಷ್ಟೇ ಫಿನಲಾಕ್ಸ್ ಯೂಸ್ ಮಾಡಿದ್ದಾರೆ. ಸ್ವಿಚಸ್ ಎಲ್ಲನೂ GM ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಗೋಲ್ಡ್ ಮೆಡಲ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಫ್ಲಾಟ್ ಸ್ವಿಚಸ್ ಬರುತ್ತೆ ಎಲ್ಲನೂ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಮನೆ, ರೆಡಿ ಟು ಮೂವ್ ಇದೆ. ಇನ್ನೊಂದು 5 to 10% ವರ್ಕ್ ಇರ್ಬೋದು, ಅದು ಕೂಡ ಅಷ್ಟೇ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಮಾತ್ರ. ಸೊ ಟೆರೆಸ್ ಇದು. ಸೊ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಬೇಕಾದ್ರೆ ಇನ್ನೂ ಒಂದು ಫ್ಲೋರ್ ಇಲ್ಲ ಒಂದು ರೂಮ್ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ಮೇಲ್ಗಡೆ ಬಂದುಬಿಟ್ಟು ಒಂದು ಟ್ಯಾಂಕ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಂದು ಸಿಂಟೆಕ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ 2000 ಲೀಟರ್ಸ್ ಇದ್ದು. ಸೊ ಇಲ್ಲಿ ಬೇಕಾದರೆ ಒಂದು ಸೇಫ್ಟಿ ಡೋರ್ ಇಟ್ಕೊಂಡು, ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು ಇಲ್ಲೇ ಬೇಕಾದರೆ. ಇಲ್ಲ ಬೇಕು ಏನಕ್ಕಾದ್ರೂ ಸ್ಟೋರೇಜ್ಗಾದರೂ ಯೂಸ್ ಮಾಡ್ಕೋಬೋದು, ಮಲ್ಟಿಪರ್ಪಸ್ ಆಗಿದ್ದು ಯೂಸ್ ಮಾಡ್ಕೋಬೋದು. ಸೊ ನೋಡ್ಬೋದು ಸರೌಂಡಿಂಗ್ ಎಲ್ಲನೂ ತುಂಬ ಚೆನ್ನಾಗಿದೆ. ಲೇಔಟ್ ಮಾತ್ರ ತುಂಬ ಅಫಿಷಿಯಲ್ ಆಗಿದೆ, ಲೇಔಟು ಡೀಸೆಂಟ್ ಆಗಿದೆ. ಜಸ್ಟ್ ಸಂಭ್ರಮ್ ಕಾಲೇಜ್ಗೆ ಜಸ್ಟ್ ಒಂದು 50 meters ಆಗುತ್ತೆ ಅಷ್ಟೇ. ಸೊ ಆ ಥರ ತುಂಬ ಹತ್ತಿರದಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ, BBMP ಲಿಮಿಟ್ಸ್ ಎಲ್ಲ ಇರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ, ಅಪ್ ಟು 70% ಲೋನ್ ಕೂಡ ಸಿಗುತ್ತೆ ನಿಮಗೆ. ಲೋನ್ಸ್ ಬಂದ್ಬಿಟ್ಟು LIC, ಕ್ಯಾನ್ಫಿನ್ ಹೋಮ್ಸ್, ಸೆಂಟ್ರಲ್ ಬ್ಯಾಂಕು ಮತ್ತು HDFC, ಆಕ್ಸಿಸ್ ಬ್ಯಾಂಕ್, ಈ ಥರ ಮೇಜರ್ ಬ್ಯಾಂಕ್ಸಲ್ಲಿ 70%ವರೆಗೂ ಲೋನ್ ಕೂಡ ಸಿಗುತ್ತೆ. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,85 lakhs ಹೇಳ್ತಿದ್ದಾರೆ, 1,85 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ ನೆಗೋಷಿಯಲ್ ಆಗುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ನಿಯರ್ ಸಂಭ್ರಮ್ ಕಾಲೇಜ್ ಹತ್ರ ಬರುತ್ತೆ ಪ್ರಾಪರ್ಟಿ. ಸಂಭ್ರಮ್ ಕಾಲೇಜ್ MS ಪಾಲೆ ನಿಯರ್ ವಿದ್ಯಾರಾಯಣಪುರ ಹತ್ರ ಬರುತ್ತೆ. ಸೊ MS ಪಾಲೆ ಸರ್ಕಲ್ಗೆ ಜಸ್ಟ್ 1.5 kilometers ಆಗುತ್ತೆ. BL ಸರ್ಕಲ್ಗೆ 5 kilometers ಆಗುತ್ತೆ. ವಿದ್ಯಾರಾಯಣಪುರಕ್ಕೆ 3 kilometers ಆಗುತ್ತೆ. ಯಲಹಂಕ ನ್ಯೂ ಟೌನ್ಗೆ 5 kilometers ಆಗುತ್ತೆ. ಸೊ ಈ ಥರ ಎಲ್ಲದಕ್ಕೂ ಕನ್ವೀನಿಯಂಟ್ ಇದೆ ಇದು. ಸೊ ಮತ್ತು ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ 8 kilometers ಆಗುತ್ತೆ. ಈ ಥರ ಒಳ್ಳೆ ಲೊಕ್ಯಾಲಿಟಿ ಇದೆ. ಸರೌಂಡಿಂಗ್ ಅಷ್ಟೇ ಸ್ಕೂಲ್ಸ್ ಎಲ್ಲ NPS ಸ್ಕೂಲ್ ಇದೆ, ನ್ಯೂ ಆರಿಜಿನ್ ಸ್ಕೂಲ್ ಇದೆ, ಮತ್ತು ನ್ಯೂ ಏಜ್ ವರ್ಲ್ಡ್ ಸ್ಕೂಲ್ ಇದೆ, ನಿಟ್ಟೆ ಸ್ಕೂಲ್ ಇದೆ. ಈ ಥರ ಒಳ್ಳೊಳ್ಳೆ ಸ್ಕೂಲ್ಸು ಕಾಲೇಜಸ್ ಎಲ್ಲ ಇದೆ ಸರೌಂಡಿಂಗಲ್ಲೆಲ್ಲೂ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ. ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ನಾನು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.